ಜೇನುತುಪ್ಪ ಕಾಣ್ತಾ ಇದೆ. ಹೌದು, ಇಲ್ಲಿ ನೀವು ಮೊದಲನೇದಾಗಿ ಗಮನಿಸಬಹುದು ಸರ್, ನಾನು 7 ಇಟ್ಟಿದ್ದೀನಿ ಫ್ರೇಮು 7 ಇಟ್ಟಿದ್ದೀನಿ. 1 2 3 4 5 6 7 8 ಫ್ರೇಮ್ ಬರೋದಿದ್ರಲ್ಲಿ. ನಾನು 7 ಫ್ರೇಮ್ ಇಟ್ಟಿರೋದ್ ಕಾರಣ ಏನು ಅಂತಂದ್ರೆ, ಅವಕ್ಕೆ ಓಡಾಡಕ್ಕೆ ಜಾಗ ಬೇಕು, ಫೇಸ್ ಬೇಕು ಅನ್ನೋ. 8 ಇರ್ಬೋದು ತೊಂದಿಲ್ಲ. ಹೆಂಗಿರ್ತೈತೆ ಅಂದ್ರೆ ಹಿಂಗ್ ಕಚ್ಚಿರ್ತೈತೆ, ತೆಗಿವಾಗ ಏನಾಗತ್ತೆ ಪೂರ್ತಿ ಕೊಯ್ ತೆಗಿಬೇಕು. ಈ 8 ಹಿಂಗಿಟ್ಟಾಗ ಏನ್ ಅನುಕೂಲ ಆಗುತ್ತಾ, ಇದ್ರಲ್ಲೂ ಕೆಲವೊಂದು ಮೈನಸ್ ಬರುತ್ತೆ, ಆದ್ರೆ ಒಂದ್ ಸ್ವಲ್ಪ ಊದ್ ಕಾಣುತ್ತೆ ರೊಟ್ಟಿ ಅನ್ನೋಕ್ಕೋಸ್ಕರ ನಾನು 7 ಮಾಡಿದೀನಿ. ಹೆಂಗಪ್ಪ ಅಂದ್ರೆ ನಿಧಾನ ತಿರುಗಿಸ್ಬೇಕು ಸರ್. ನೋಡ್ರಿ ಈಗ ಇದರಲ್ಲಿ ಬಂದು ತೋರ್ಸು, ಇದ್ರಲ್ಲಿ ಹಿಂಗ್ ಇಡ್ತೀವಿ, ಓಕೆನಾ? ಇಲ್ಲಿ ಎಷ್ಟು ಇಡ್ಬೋದು ಈ ತರ? 2 ಇಡ್ಬೋದಾ? 2 ಇಡ್ಬೋದು ಸರ್, ಅಷ್ಟೇ. 2 ಇಡ್ಬೋದು, ಹಿಂಗಾದ್ರೂ ಇಡ್ಬೋದು, ಹಾ. ಹಿಂಗಾದ್ರೂ ಇಡ್ಬೋದು, ನಿಮ್ ಅನುಕೂಲ, ಅದೇನಿಲ್ಲ. ಹಾ ತಿರುಗಿಸ್ಕೊಳಪ್ಪ. ಹಾ ಹಾ ತಿರುಗ್ಸ, ಹಿಂಗೆ ಹಿಂಗೆ ತಿರುಗ್ಸ 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 ತಿರುಗ್ಸ, ನಿಧಾನ ತೆಗಿತೀವಿ ಸರ್. ಹಾ ಈಗ ಈ ಕ್ಯಾಪ್ ಅಲ್ಲೆಲ್ಲ ಇರ್ತಾವ ಹುಳ, ಇದೆ 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 ಕಟ್ಟಿರ್ತಾವೆ ನೋಡ್ರಿ. ಅಂದ್ರೆ ಎಷ್ಟು ಫಾಸ್ಟ್ ಇದಾವೆ, ಎಷ್ಟು ಅಪ್ಡೇಟ್ ಇದಾವೆ ಸ್ನೇಹಿತರೆ. ಫಸ್ಟ್ ಟೈಮ್ ಜೇನು, ನಿಜವಾದ ಜೇನು ಹಿಡ್ಕೊಂಡಿರೋದು, ಬರೀ ಜೇನುತುಪ್ಪ ತಿಂದಿರೋದು ಅಷ್ಟೇ. ಇವತ್ತು ಕೀರ್ತಿಯವರ ಕೃಪೆಯಿಂದ ನಮಗೂ ಏನಂದ್ರೆ ಜೇನು ಹಿಡಿಯೋಂತ ಕೆಲಸ ಸಿಕ್ಕಿದೆ. ನಿಜವಾಗ ನಂಗೂ ಅಂತಾರೆ ಏನೋ ಅಂದ್ರೆ, ಇದೊಂದು ಹೊಸ ಅನುಭವ ಇದು. ಬನ್ನಿ ಕೀರ್ತಿಯವರೇ. ಒಂದು ಕಡಿಲಿಲ್ಲ ಎಲ್ಲಿವರೆಗೂ ಜೇನುತುಪ್ಪ ತಿಂತಾ ಇದೀವಿ. ಇದು ನಂಗೆ ತುಂಬಾ ಖುಷಿ ಕೊಟ್ಟಿದೆ. ನಿಜವಾಗ್ಲೂ ಕೂಡ ಈ ತುಪ್ಪ ನಾವು ತಿಂದ್ಬಿಡ್ತೀವಿ, ಬಟ್ ಅದಕ್ಕೆ ನಾವು ಎಷ್ಟು ಕೃತಜ್ಞರಾಗಿದ್ದು ನಮಗಂತೂ ಗೊತ್ತಿಲ್ಲ. ಇವತ್ತು ಜೇನಿಂದಾನೇ ನಮ್ಮೆಲ್ಲ ಹೊಟ್ಟೆ ತುಂಬ್ತಾ ಇರೋದು. ಅದರಿಂದಾಗಿ ಜೇನುಗಳಿಗೆ ಅವು ಕೃತಜ್ಞತೆ ಸಲ್ಲಿಸ್ತಾ ನಾನು ಇವತ್ತೊಂದು ಟೇಸ್ಟ್ ಮಾಡ್ತಾ ಇದ್ದೀನಿ, 2ನೇ ಸತಿ ಇದು ಮಾಡಿ.